ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಲ್ಲರ ರಿಕ್ವೆಸ್ಟ್ ಮೇಲೆ ನಾನು ಇವತ್ತು ಈ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಕೆಲವರು ನೀನು ರಕ್ಷಿತಾ ಬಗ್ಗೆ ಬಕೆಟ್ ಹಿಡಿತೀಯಾ ಅಥವಾ ರಕ್ಷಿತಾ ಅಂದರೆ ಎಲ್ಲೋ ಒಂದು 10 ಕಮೆಂಟಲ್ಲಿ ಒಂದು ಕಮೆಂಟ್ ಆದಿದೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಅದಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. 10 ಕಮೆಂಟ್ ಬಂದ್ರೂ ಕೂಡ ಅದು ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ನಮಗೆ ಇಷ್ಟ ಆದವ್ರ ಜೊತೆ ನಮಗೆ ಇಷ್ಟ ಆದವ್ರ ಬಗ್ಗೆ ಮಾತಾಡೋದು ನಮ್ಮ ಒಂದು ಅಭಿರುಚಿ ಅಂತ ಹೇಳ್ತೀನಿ. ಸೊ ಈಗ ಟಾಪಿಕ್ ಬಂದ್ಬಿಟ್ಟು ನಮ್ಮ ರಕ್ಷಿತಾ ಶೆಟ್ಟಿ ಅವರ ರೀಲ್ಸ್ ಬಗ್ಗೆ ಮಾತನಾಡಿ ಮೇಡಮ್. ಹಾಗೆ ನಮ್ಮ ಮಾಳು ಅಣ್ಣ ಮತ್ತು ರಕ್ಷಿತಾ ಅವರು ಮಾಡಿರುವಂತಹ ಒಂದು ಸೇವಂತಿ ಸಾಂಗ್ ಎಷ್ಟು ಸಖತ್ ಹಿಟ್ಟಾಗಿದೆ ಆ ಸಾಂಗು. ಆ ರೀಲ್ ಮಾಡಿರೋವಂಥದ್ದು ಇಬ್ಬರು ಕೂಡ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಸುಂದರಿ ಅಂತ ಹೇಳ್ತೀನಿ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರನ್ನ. ಕೃಷ್ಣ ಸುಂದರಿ ಜಸ್ಟ್ ಸಿಂಪಲ್ ಆಗಿ ಓವರ್ ಮೇಕಪ್ ಮಾಡ್ದಿರಾ ನೋ ಮೇಕಪ್ ಲುಕ್ಕಲ್ಲಿ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಜಸ್ಟ್ ಅವರ ಎಕ್ಸ್ಪ್ರೆಷನ್ ಅಷ್ಟೇ ನೋಡ್ಬೋದು. ಯಾವುದೇ ಡ್ಯಾನ್ಸ್ ಇಲ್ಲ, ಏನಿಲ್ಲ, ಎಂತೂ ಇಲ್ಲ. ಬಟ್ ಅವರ ಎಕ್ಸ್ಪ್ರೆಷನಲ್ಲೇ ಲಕ್ಷಾಂತರ ಜನನ ತಿಂದಾಕಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತೀನಿ. ಅವರ ಎಕ್ಸ್ಪ್ರೆಷನ್ನೇ ಅಷ್ಟು ಸಕ್ಕತ್ತಾಗಿದೆ ಆ ಒಂದು ರೀಲ್ಸಲ್ಲಿ. ರೀಲ್ಸು ನಿಜವಾಗ್ಲೂ ನಾನು ಕೂಡ ನೋಡಿದೆ, ಸುಮಾರು ದಿನ ಆಗಿತ್ತು ಆ್ಯಕ್ಚುಲಿ ನಾನು ನೋಡಿದ್ದೆ. ಬಟ್ ಆದರೂ ಕೂಡ ಅದ್ರ ಬಗ್ಗೆ ಮಾತಾಡಿ ಅಂತ ಅಂದಾಗ ಸೊ ನಾನು ಅದ್ರ ಬಗ್ಗೆ ಮಾತಾಡೋಣ ಅಂತೇಳ್ಬಿಟ್ಟು ನಾನು ಬಂದಿದ್ದೀನಿ. ಸೊ ಅದರಲ್ಲಿ ಮಾಳೋಣನ ಒಂದು ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ಮಾಳೋಣನ ಒಂದು ಆ್ಯಕ್ಟಿಂಗ್ ಕೂಡ ಸೂಪರ್ ಆಗಿದೆ. ನಮ್ಮ ರಕ್ಷಿತಾ ಶೆಟ್ಟಿ ಅವರ ಆ್ಯಕ್ಟಿಂಗ್ ಸಿಕ್ಕಾಬಿಡ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ಜಸ್ಟ್ ಅವರ ಒಂದು ಸ್ಮೈಲ್ ಮತ್ತು ಅವರ ಒಂದು ಎಕ್ಸ್ಪ್ರೆಷನ್ನು ಆ ಸಾಂಗಿಗೆ ತಕ್ಕನಾಗಿದೆ. ಮತ್ತು ಆ ಸಾಂಗ್ನ ಬಂದ್ಬಿಟ್ಟು ಮಾಡೋರು ಮತ್ತೆ ಆಡಿದ್ದಾರೆ. ವಿಷ್ಣುವರ್ಧನ್ ಸರ್ ಸೇವಂತಿ ಸಾಂಗ್ ಏನಿದೆ ಆ ಒಂದು ಸಾಂಗ್ನ ಮಾಡೋರು ಹಾಡಿರೋವಂಥದ್ದು. ಆ ಹಾಡನ್ನ ಅವರು ಆ ಹಾಡಿಗೆ ರೀಲ್ಸ್ ಮಾಡಿರೋವಂಥದ್ದು, ಆ ಹಾಡನ್ನ ಅವರ ಒಂದು ವಾಯ್ಸಲ್ಲಿ ಆಡಿರೋವಂಥದ್ದು ಮಾಡೋಣವರು. ನಿಜವಾಗ್ಲೂ ಸಿಕ್ಕಾಬಿಟ್ಟು ಸಕ್ಕದಾಗಿದೆ. ಎಷ್ಟು ಸಲ ನೋಡಿದ್ರು ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಸೂಪರ್ವಾಗಿದೆ ಆ ಸಾಂಗು. ಒಂದು ಹಳ್ಳಿ ವಾತಾವರಣದಲ್ಲಿ ಶೂಟ್ ಮಾಡಿರುವಂಥ ಒಂದು ಗ್ರೀನರಿ ಇರ್ಬೋದು, ಅವರ ಒಂದು ಡ್ರೆಸ್ ಇರ್ಬೋದು. ಅಲ್ಲಿರೋ ಒಂದು ಕಮೆಂಟ್ಸ್ಗಳನ್ನ ಓದೋಕ್ಕೆ ನನಗೆ ಸಿಕ್ಕಾಬಿಡ ಖುಷಿ ಅನ್ನಿಸ್ತಿತ್ತು. 5,08,000 ಜನ ಲೈಕ್ ಮಾಡಿದ್ದಾರೆ ಈ ಒಂದು ರೀಲ್ಗೆ. ಮತ್ತು 4,000 ಚಿಲ್ಲರೆ ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಹಾಗೆ ಶೇರ್ ಕೂಡ ಮಾಡಿದ್ದಾರೆ. 26,500 ಜನ ಶೇರ್ ಮಾಡಿದ್ದಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೋದು ನಮ್ಮ ಬಿಗ್ ಬಾಸಿನ ಪಟಾಕಿ ಅಂತಲೇ ಕರ್ಸ್ಕೊಡೋಂಥ ನಮ್ಮ ಕೃಷ್ಣ ಸುಂದರಿಗೆ ಎಷ್ಟು ಜನ ಫ್ಯಾನ್ಸ್ಗಳಿರಬೇಕು ಅಂತ. ಮಾಡೋಣಂಗೆ ಹಿತ್ತಲಕ ಕರಿಬೇಡ ಮಾವ ಅದೊಂದು ಸಾಂಗಿಂದ ಸಿಕ್ಕಾಬಿಡ ಇಟ್ಟಾದ್ರು ಮಾಡೋರು ಸುಮಾರು. ಹಿತ್ತಲಕ ಕರಿಬೇಡ ಅದನ್ನ ಅಲ್ಲ, ಯಾವುದೋ ಒಂದು ಸಾಂಗ್ ಇದೆ, ಮರ್ತೋಗಿದೆ ನನಗೆ. ಆ ಸಾಂಗಿಂದ ಅವರು ಸಿಕ್ಕಾಪಡೆ ಹಿಟ್ಟಾದಂತಹ ನಮ್ಮ ಮಾಡೋಣ ಸಾಂಗ್ ಯಾವುದು ಅಂತ ನೆನಪಾಗ್ತಾಯಿಲ್ಲ. ನೆನಪಾದರೆ ದಯವಿಟ್ಟು ನಿಮಗೆ ಕಮೆಂಟ್ ಮಾಡಿ. ಮಾಡೋರ ಹಿಟ್ ಸಾಂಗ್ ಏನಿದೆ ಆ ಸಾಂಗ್ ಬಗ್ಗೆ, ಸಾಂಗ್ನ ನೀವು ಲೈನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ ಸಾಂಗು ಇಂದ ಅವ್ರು ಫೇಮಸ್ ಆದರು. ಸೊ ಮಾಡೋಣ ಹಂಗೆ ಎಷ್ಟು ಫ್ಯಾನ್ಸ್ಗಳಿದ್ದಾರೆ ಅದಕ್ಕಿಂತನೂ ಹೆಚ್ಚಾಗಿ ನಮ್ಮ ರಕ್ಷಿತಾಗ ಅವರಿಗೆ ಫ್ಯಾನ್ಸ್ಗಳಿದ್ದಾರೆ ಅನ್ನೋದು ಬಿಗ್ ಬಾಸಿಂದ ನಮಗೆ ಗೊತ್ತಾಯಿತು. ಬಿಗ್ ಬಾಸಲ್ಲಿ ಅವರು ರನ್ನರ್ ಅಪ್ ಆಗಿದ್ದಾರೆ ಅಂದರೆ ಅಷ್ಟೇ ಹೋಟ್ಗಳು ಬಂದಿರೋದ್ರಿಂದನೇ ಅವರು ಸುಮ್ಮನೆ ಏನೋ ಒಂದು ದುಡ್ಡು ಕೊಟ್ಟು ಆಗಲಿ, ಸುಮ್ಮನೆ ಜನಕ್ಕೆ ತೋರಿಸ್ಕೊಳೋಕ್ಕೋಸ್ಕರ ಬಿಗ್ ಬಾಸ್ ಅವರು ಅವ್ರನ್ನ ವಿನ್ ಮಾಡಿ ರನ್ನರ್ ಅಪ್ ಮಾಡಿಲ್ಲ. ಹೋಟ್ಗಳು ಕೂಡ ಅಷ್ಟೇ ಬಂದಿದೆ. 37 ಕೋಟಿ ಏನು ನಮ್ಮ ಗಿಲ್ಲಿ ನಟಕ್ಕೆ ಬಂತು ಅದಕ್ಕಿಂತ ಸ್ವಲ್ಪ ಕಡಿಮೆ ನಮ್ಮ ರಕ್ಷಿತಾ ಶೆಟ್ಟಿಗೆ ಬಂದಿದೆ. ಅಷ್ಟು ಜನ ಹೋಟ್ ಮಾಡಿದ್ದಾರೆ ಅಂದರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನಿಜವಾಗ್ಲೂ ಕೂಡ ಅಷ್ಟೇ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಂತಲೇ ಅರ್ಥ. ಅಷ್ಟು ಬಿಗ್ ಬಾಸಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟು ಜನಕ್ಕೆ ಇಷ್ಟ ಆಗಿದ್ದಾರೆ. ಇನ್ನು ಈ ರೀಲ್ಸ್ ಬಗ್ಗೆ ಹೇಳೋದಾದರೆ, ರೀಲ್ಸು ಇಬ್ಬರು ಅಣ್ಣ ತಂಗಿ ಇದ್ಕೊಂಡು ಒಂದು ಜೋಡಿ ರೀಲ್ಸ್ ಮಾಡೋದಿದೆಯಲ್ವಾ, ಅದು ತುಂಬಾ ಕಷ್ಟ ಅನ್ನೋದಕ್ಕಿಂತ ಒಂದು ಖುಷಿಯಿಂದ ಮಾಡಿದ್ದಾರೆ. ಕೆಲವರು ಇಲ್ಲಿ ಬ್ಯಾಡ್ ಕಮೆಂಟ್ಸ್ಗಳು ಇದೆ, ಗುಡ್ ಕಮೆಂಟ್ಸ್ಗಳು ಇದೆ. ಆಲ್ಮೋಸ್ಟ್ ಎಲ್ಲನೂ ಕೂಡ ಗುಡ್ ಕಮೆಂಟ್ಸ್ಗಳೇ ಇದೆ. ಅಣ್ಣ ತಂಗಿ ಮಾಳು ರಕ್ಷಿತಾ ಅಕ್ಕ ಅಪ್ಪಟ ಅಭಿಮಾನಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಮಾಳು ನಿಪ್ಪನಾಳ ಅಭಿಮಾನಿಗಳು ಲೈಕ್ ಮಾಡಿ. ಈ ಹಾಡು SP ಬಾಲಸುಬ್ರಹ್ಮಣ್ಯನ್ ಸರ್ ಕೇಳಿದರೆ ಇವನಿಗೆ ಚಪ್ಪಲಿ ಸನ್ಮಾನ ಮಾಡುತ್ತಿದ್ರು ಅಂತ ಹಾಕಿದ್ದಾರೆ.
ಚೆನ್ನಾಗಿ ಆಡಿದ್ದಾರೆ ಗುರು. ಯಾಕೆ ಚಪ್ಪಲಿ ಸನ್ಮಾನ ಎಲ್ಲ ಮಾಡಕ್ಕೆ ಹೋಗ್ತಾರೆ, ಸೂಪರಾಗಿ ಆಡಿದ್ದಾರೆ ಮಾಳೋರು. ಸಿಕ್ಕಾಪಟ್ಟೆ ಸಕ್ಕದಾಗಿ ಆಡಿದ್ದಾರೆ. ಅವ್ರ ವಾಯ್ಸು, ಅವ್ರ ಉತ್ತರ ಕರ್ನಾಟಕದ ಭಾಷೆ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಇನ್ನು ನಾನು ಒಂದು ಹೇಳೋದಾದರೆ, ಉತ್ತರ ಕರ್ನಾಟಕದ ಒಂದು ರೊಟ್ಟಿ ಹಾಗೆ ನಮ್ಮ ಕರಾವಳಿಯ ಮೀನು ಸೇರಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಸಿಕ್ಕಾಪಟ್ಟೆ. ಏನು ಆ ಫುಡ್ಡು ಟೇಸ್ಟು ಎಷ್ಟು ಚೆನ್ನಾಗಿದೆ, ಹಾಗೇ ಇವರ ಒಂದು ಕಾಂಬಿನೇಷನ್ ಕೂಡ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ನೆಕ್ಸ್ಟ್ ಇನ್ನೂ ಕೂಡ ಹೆಚ್ಚೆಚ್ಚು ರೀಲ್ಸ್ಗಳು ಬರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಎಂತ ಮರೆಯ ಬಿಗ್ ಬಾಸಲ್ಲಿ ಅಣ್ಣ ಅಂತ ಇದ್ಲು, ಇವಾಗ ನೋಡಿದರೆ ಈ ಥರ ಸಾಂಗ್ ಮಾಡಿದ್ಬಿಟ್ಟು ಅಣ್ಣ ತಂಗಿ ಸಾಂಗ್ ವಿಡಿಯೋ ಮಾಡಿ ಈ ಥರ ಸಾಂಗ್ನ ಮಾಡೋದ್ಬಿಟ್ಟು ಬೇರೆ ಅಣ್ಣ ತಂಗಿ ಸಾಂಗ್ ಮಾಡಿ ಅಂತ ಹೇಳ್ತಾರೆ. ಅಣ್ಣ ತಂಗಿನೇ ಆದರೂ ಕೂಡ ಒಂದು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಈ ರೀತಿ ಸಾಂಗ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಅಣ್ಣ ತಂಗಿ ಸಾಂಗ್ಸ್ಗಳೇ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ ಗುರು. ಇದು ಜಸ್ಟ್ ಫಾರ್ ರೀಲ್ ಅಷ್ಟೇ, ರಿಯಲ್ ಅಲ್ವಲ್ಲ, ನಾವು ರೀಲ್ ಮಾಡ್ತಾ ಇರೋದಲ್ವಾ. ಸೊ ಅದನ್ನು ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ರು ಅಷ್ಟೇ, ಅಣ್ಣ ತಂಗಿ ಸಾಂಗ್ ಮಾಡಿದ್ರು ಅಷ್ಟೇ, ಆ್ಯಕ್ಟಿಂಗ್ ಗುರು. ಆ್ಯಕ್ಟಿಂಗ್ ನೋಡೋ ಖುಷಿ ಪಡು ಅಷ್ಟೇ. ಅದು ಬಿಟ್ಬಿಟ್ಟು ಅಣ್ಣ ತಂಗಿ ಆಗಿದ್ರೆ ನೀವು ಈ ಸಾಂಗ್ ಮಾಡಬೇಡಿ, ಆ ಸಾಂಗ್ ಮಾಡಬೇಡಿ, ಯಾಕೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಅಣ್ಣ ತಂಗಿಗೂ ಈ ಹಾಡು ಸೂಟ್ ಆಗುತ್ತಾ? ಅಣ್ಣ ತಂಗಿಗೂ ಹಾಡು ಸೂಟ್ ಆಗುತ್ತೆ ಅಂದರೆ ಅವ್ರು ಕೊಡುವಂಥ ಎಕ್ಸ್ಪ್ರೆಷನ್ ಮೇಲೆ ಇರುತ್ತೆ. ಸೊ ಅವ್ರು ಕೊಟ್ಟಿರುವಂತಹ ಆ ಸಾಂಗಿಗೆ ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡಬೇಕು ಆ ರೀತಿ ಎಕ್ಸ್ಪ್ರೆಷನ್ ಕೊಟ್ಟು ಒಂದು ಎಂಟರ್ಟೈನ್ಮೆಂಟ್ ಆಗಿ ಜನಕ್ಕೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ರಕ್ಷಿತಾ ಈ ಸುಮಾರು ಸ್ಟೇಜ್ ಮೇಲೆ ಈ ಸಾಂಗ್ನ ಹಾಡಿದ್ದಾರೆ. ಅವ್ರಿಗೆ ತುಂಬ ಇಷ್ಟ ಕೂಡ. ಅವರಿಗೆ ಕನ್ನಡ ಅಷ್ಟಾಗಿ ಬರಲಿಲ್ಲ ಅಂದ್ರೂ ಕೂಡ ಕನ್ನಡನ ತುಂಬ ಇಷ್ಟಪಡ್ತಾರೆ. ಒಂದು ತುಂಬ ಹೃದಯದಿಂದ ಕನ್ನಡನ ಮಾತಾಡೋಕ್ಕೆ ಇಷ್ಟಪಟ್ಟು ಮಾತಾಡ್ತಾರೆ. ಸೊ ಹಾಗಾಗಿ ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಮತ್ತೆ ಇನ್ನು ಬಿಗ್ ಬಾಸ್ ಮುಗಿದ ಮೇಲೆ ಈ ಕ್ವಾಟ್ಲೆ ಕಿಚನ್ಗಂತೂ ಬರ್ತಾ ಇರೋದ್ರಿಂದ ಬಿಗ್ ಬಾಸ್ ಅಲ್ಲೇ ರನ್ನರ್ ಅಪ್ ಆಗಿರೋಕ್ಕೆ ಕೆಲವರು ಉರ್ಕೊಂಡಿದ್ದು ಜಾಸ್ತಿ ಜನ ಇದ್ದಾರೆ. ಇನ್ನು ಕ್ವಾಟ್ಲೆ ಕಿಚನ್ ಅಲ್ಲಿ ಹೈಲೈಟ್ ಆಫ್ ದ ಕಂಟೆಸ್ಟೆಂಟ್ ನಮ್ಮ ರಕ್ಷಿತಾ ಶೆಟ್ಟಿ. ಇನ್ನೂ ನೋಡಿ ಉರ್ಕೊಳೋರು ಸಿಕ್ಕಾಬಿಡೋ ಜನ ಉರ್ಕೋತಾ ಇದ್ದಾರೆ. ಈ ರೀಲ್ಸ್ ನೋಡು ಕೂಡ ತುಂಬ ಜನ ಉರ್ಕೊಂಡು ಕಮೆಂಟ್ ಹಾಕಿರೋದು ಜಾಸ್ತಿ ಜನ ಇದ್ದಾರೆ. ಬಟ್ ಉರ್ಕೋತಾ ಇರಲಿ, ವಾಯ್ಸ್ ಹೇಳೋದು ಒಂದೇನೆ, ನಮ್ಮ ಮಾಳೋರ್ಗಾಗಿರ್ಬೋದು ರಕ್ಷಿತಾ ಅವ್ರಿಗಾಗಿರ್ಬೋದು ಈ ಒಂದು ರೀಲ್ ಸಿಕ್ಕಾಬಡೆ ಸಕ್ಕದಾಗಿದೆ. ನನಗೆ ಪರ್ಸ್ನಲಿ ಸಿಕ್ಕಾಬಡೆ ಇಷ್ಟ ಆಯಿತು, ಜನಕ್ಕೂ ಕೂಡ ತುಂಬಾ ಇಷ್ಟ ಆಗಿದೆ. ಇನ್ನೂ ಹೆಚ್ಚೆಚ್ಚು ರೀಲ್ಸ್ನ ಮಾಡಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಿ ಅಂತ ಹೇಳ್ಬೇಕಷ್ಟು ಹೊರ್ತು ಇನ್ನು ಮುಂದೆ ಮಾಡಬೇಡಿ ಅಂತ ಮಾತ್ರ ನಾನು ಹೇಳ. ಅಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಆ ಎಕ್ಸ್ಪ್ರೆಷನ್ ನೋಡೋಕ್ಕೇ ನಿಜವಾಗ್ಲೂ ಸಕ್ಕದಾಗಿದೆ ಅನಿಸುತ್ತೆ. ಆ ಎಕ್ಸ್ಪ್ರೆಷನ್ನು, ಆ ಒಂದು ಹಳ್ಳಿ ಹುಡುಗಿ ಆ ಒಂದು ಸ್ಯಾರಿ ಆಗಿರ್ಬೋದು, ಆ ಗೆಜ್ಜೆ ಇದು ಮಾಡಿರೋದಿರ್ಬೋದು, ಆ ಮಾಳು ಅಣ್ಣನ ಒಂದು ಎಕ್ಸ್ಪ್ರೆಷನ್ ಇರ್ಬೋದು, ಟೋಟಲಿ ಆ ಒಂದು ಸಾಂಗಿಗೆ ಆ ಸಾಂಗನ್ನ ರೀಕ್ರಿಯೇಟ್ ಏನು ಮಾಡಿದರೆ ನಿಜವಾಗ್ಲೂ ಸೂಪರ್, ನೆಕ್ಸ್ಟ್ ಲೆವೆಲ್ಲು. ಎಡಿಟಿಂಗು ಅಷ್ಟೇ ಸೂಪರ್ ಆಗಿದೆ, ಅವರ ಆ್ಯಕ್ಟಿಂಗು ಚೆನ್ನಾಗಿದೆ. ಅವರ ಒಂದು ರಕ್ಷಿತಾ ಶೆಟ್ಟಿ ಆ ಒಂದು ಮುಖನ ಒಂದು ಲಕ್ಷಣವಾಗಿ ಕಪ್ಪುಗಿರ್ಬೋದು, ಬಟ್ ನಿಜವಾಗ್ಲೂ ಕೃಷ್ಣ ಸುಂದರಿ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಿತಂಗೆ ಕರೀಲೇಬೇಕು. ಆ ರೀತಿಯಾಗಿ ಅಷ್ಟು ಲಕ್ಷಣವಾಗಿ ಪುಟ್ಟು ಹುಡುಗಿ ಥರ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸ್ಕೊಂಡಿದ್ದಾರೆ ಮಾಳವಣ್ಣ ಮತ್ತು ರಕ್ಷಿತಾ ಶೆಟ್ಟಿ ಅವರು. ಈ ರೀಲ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ನೆಕ್ಸ್ಟ್ ರೀಲ್ ಇದೇ ರೀತಿ ಮಾಡಿ ರಕ್ಷಿತಾ ಶೆಟ್ಟಿ ಮತ್ತು ಮಾಳವಣ್ಣಂಗೆ ನಿಜವಾಗ್ಲೂ ಆಲ್ ದ ಬೆಸ್ಟ್ ಹೇಳೋಣ. ಮತ್ತು ಗಿಲ್ಲಿ ನಟ ಅವರು ಕ್ವಾಟ್ಲೆ ಕಿಚನ್ಗೆ ಬರ್ತಾರೆ ಅಂತ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ. ಬರ್ತಾರಾ ಮೇಡಮ್ ನಿಜವಾಗ್ಲೂ ಅಂದರೆ ಖಂಡಿತವಾಗ್ಲೂ 100% ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ನಮ್ಮ ಗಿಲ್ಲಿ ನಟ ಬಂದೇ ಬರ್ತಾರೆ, ಇದು ಫಿಕ್ಸು. ನೋ ಡೋಂಟ್ ವರಿ, ಗೆಸ್ಟ್ ಅಪಿಯರೆನ್ಸ್ ಅಂತೂ ಇದ್ದೇ ಇರುತ್ತೆ, ಅದು ಗಿಲ್ಲಿ ನಟ ಬಂದೇ ಬರ್ತಾರೆ. ಇವರು TRPಗಾಗಿರ್ಬೋದು ಆ ಕ್ವಾಟ್ಲೆ ಕಿಚನ್ ಹಿಟ್ ಆಗಬೇಕು ಅಂದರೆ ಗಿಲ್ಲಿ ನಟ ಒಂದು ಸಲ ಅಥವಾ 2 ಸಲ ವಿಸಿಟ್ ಮಾಡ್ತಾರೆ. ಡೋಂಟ್ ವರಿ, ಕ್ವಾಟ್ಲೆ ಕಿಚನ್ ಹಿಟ್ ಆಗೋಕ್ಕೆ ನಮ್ಮ ರಕ್ಷಿತಾ ಕೂಡ ಇದ್ದಾರೆ ಗಿಲ್ಲಿ ನಟನ್ ಪರವಾಗಿ ಅಂತಲೇ ಹೇಳ್ಬೋದು. ಗಿಲ್ಲಿ ನಟನ್ ಬದಲಾಗಿ ಕ್ವಾಟ್ಲೆ ಕಿಚನಲ್ಲಿ ಸಿಕ್ಕಾಪಟ್ಟೆ ಫನ್ ಕೊಡೋಕ್ಕೆ, ಪಟಾಕಿ ಥರ ಮಾತಾಡೋಕ್ಕೆ ನಮ್ಮ ಕ್ವಾಟ್ಲೆ ಕಿಚನಲ್ಲಿ ರಕ್ಷಿತಾ ಶೆಟ್ಟಿ ಇರ್ತಾರೆ, ಹಾಗೆ ನಮ್ಮ ಸೂರಜ್ ಇರ್ತಾರೆ. ಹಾಗೆ ಇನ್ನೊಂದು ಕೆಲವರು ಹೇಳ್ತಾ ಇದ್ದೀರಾ ಮೇಡಮ್ ಇದು ಹೇಳಿ ಅಂತ ಹೇಳ್ಬಿಟ್ಟು, ಸೂರಜ್ ಮತ್ತು ರಕ್ಷಿತಾ ಶೆಟ್ಟಿ ಇಬ್ಬರು ಸೇರಿ ಈ ರೀತಿ ಒಂದು ರೀಲ್ನ ದಯವಿಟ್ಟು ಸೇವಂತಿ ಸಾಂಗ್ ಏನು ಇವ್ರ ಜೊತೆ ಮಾಡಿದಿರಲ್ವ ರಕ್ಷಿತಾ ಶೆಟ್ಟಿ ಅವರೇ, ಸೂರಜ್ ಜೊತೆ ಕೂಡ ಮಾಡಿ ಈ ಒಂದು ರೀಲ್ನ ಅಂತ ನಾನು ಕೂಡ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ. ರಕ್ಷಿತಾ ಶೆಟ್ಟಿ ಅವರಿಗೆ ಈ ವಿಡಿಯೋ ತಲುಪೋ ಥರ ದಯವಿಟ್ಟು ಶೇರ್ ಮಾಡಿ, ಹಾಗೆ ಹೆಚ್ಚೆಚ್ಚು ಜನ ನೋಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನು ಕೂಡ ಬೆಳೆಸಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ ಗೈಸ್. ಬಾಯ್, ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಸಿಗ್ತೀನಿ. ಬಾಯ್, ಐ ಲವ್ ಯು. ಬಿಗ್ ಬಾಸ್ ಅಪ್ಡೇಟ್ ಜೊತೆಗೆ ಬರ್ತೀನಿ. ಬಿಗ್ ಬಾಸ್ 13ಗೆ ಯಾರ್ಯಾರೆಲ್ಲ ಹೋಗ್ತಾರೆ ಅನ್ನೋದು ಕೆಲವರಲ್ಲಿ ಕಾಡ್ತಾ ಇದೆ. ಇನ್ನು ಜಸ್ಟ್ 3 ಮಂತ್ಸ್ ಇದೆ ಗೈಸ್. 3 ಮಂತ್ಸಲ್ಲಿ ಕಂಟೆಸ್ಟೆಂಟ್ ಆಲ್ರೆಡಿ
ಫಿಕ್ಸ್ ಆಗಿರ್ತಾರೆ. ಸೊ ಆ ಒಂದು ಕಂಟೆಸ್ಟೆಂಟ್ಗಳು 18 ಜನ ಕಂಟೆಸ್ಟೆಂಟ್ಗಳು ಯಾರು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಸದ್ಯಕ್ಕೆ ಹೋಗಿ ಬರ್ತೀನಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮಾತ್ರ ಬರಿಬೇಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಲವ್ ಯು.